ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬಾ ಇಂಪಾರ್ಟೆಂಟ್ ವಿಷಯಗಳನ್ನ ತಂದಿದ್ದೀನಿ. ಟಿಪ್ಸ್ 2-3 ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿದ್ರೇನೆ ಈ ಪ್ರಾಸೆಸ್ ನಿಮ್ಗೆ ಅರ್ಥ ಆಗೋದು. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಗ್ರಾಬವಿ ನಂಬರ್ ಸಹ ತಂದಿದ್ದೀನಿ. ಅಂದ್ರೆ ಮಚ್ ಮನಿ, ನಮ್ಗೆ ಅಂದ್ರೆ ಹೆಚ್ಚು ಹಣ ಪಡೆಯೋದು ಮತ್ತೆ ಗ್ರಾಹಕರಿಂದ ಅಂದ್ರೆ ಕಸ್ಟಮರ್ಸ್ ಇಂದ ಹೆಚ್ಚು ಹಣ ಪಡೆಯೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋ ಗ್ರಾಬವಿ ನಂಬರ್ಸ್ನ 2 ಹೇಳ್ತೀನಿ. ಜೊತೆಗೆ ಬುಧವಾರದ ನಿಯಮಗಳಲ್ಲಿ 1-2 ಟಿಪ್ಸ್ ಶೇರ್ ಮಾಡ್ತೀನಿ. ನಿಮಗೆ ಅತ್ಯವಸರ ಪರಿಸ್ಥಿತಿಯಲ್ಲಿ ಅಂದ್ರೆ ಹಣ ಬರುತ್ತೆ, ಎಲ್ರಿಗೂ ಬರುತ್ತೆ, ಆದ್ರೆ ಅದು ನಿಲ್ತಾ ಇಲ್ಲ, ಇದೇ ಎಲ್ಲರ ಒಂದು ಕ್ವಶನ್ ಆಗಿದೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಸಹ 1-2 ಮಾತಲ್ಲಿ ಇಲ್ಲಿ ನಾವು ಚರ್ಚೆ ಮಾಡೋಣ. ಅದೇನಂದ್ರೆ ಒಂದು ಗ್ರೀನ್ ಕ್ಲಾತ್ ತಗೋಬೇಕು. ನಿಮ್ಗೆ ಹಣ ಯಾವಾಗ್ಲೂ ನಿಮ್ಮ ಬಳಿ ನಿಲ್ಬೇಕು ಅಂದ್ರೆ ಗ್ರೀನ್ ಕ್ಲಾತ್ ತಗೊಂಡು ಅದರಲ್ಲಿ ಪಚ್ಚೆ ಕರ್ಪೂರ, ಸ್ವಾಮಿಗೆ ಇಷ್ಟ ಆಗಿರೋ, ನಾರಾಯಣಗೆ ಇಷ್ಟ ಆಗಿರೋ ಪಚ್ಚೆ ಕರ್ಪೂರ ಇಡಬೇಕು. ಏಲಕ್ಕಿ 1-2 ಇಡಬೇಕು. ಲವಂಗವನ್ನ 11 ಅಥವಾ 5 ಇಡಬೇಕು. 11 ಕಾಯಿನ್ ಇಡಬೇಕು. ಮತ್ತೆ ಜಾಜಿಕಾಯಿ ಅಂತ ಬರುತ್ತಲ್ವ, ಅದು 5 ಇಡಬೇಕಾಗುತ್ತೆ. ಜೊತೆಗೆ ನೀವು ಇಲ್ಲಿ ಗೋಮತಿ ಚಕ್ರವನ್ನ 5 ಇಟ್ಬಿಟ್ಟು ಆ ಗ್ರೀನ್ ಕಲರ್ನ ಕ್ಲಾತ್ನ ನೀಟಾಗಿ ಗಂಟೆ ಹಾಕಿ ಇಟ್ಬಿಟ್ಟು ಬುಧವಾರ ದಿನ ಪೂಜೆ ಮಾಡಬಹುದು, ಅಥವಾ ಲಕ್ಷ್ಮಿಗೆ ಶುಕ್ರವಾರ ದಿನ ಪೂಜೆ ಮಾಡಬೇಕಿದ್ರು ನೀವು ಹಣ ಇಡೋ ಜಾಗದಲ್ಲಿ ಬೀರುವನಲ್ಲಿ ಇಟ್ಟರೆ ಈ ಜಾಜಿಕಾಯಿ ಆ್ಯಡ್ ಮಾಡಿ ಇಡೋದ್ರಿಂದ ಗ್ರೀನ್ ಕ್ಲಾತ್ ಅಲ್ಲಿ ಇಟ್ಟುಬಿಟ್ಟು ಅದಕ್ಕೆ ನೀವು ಪ್ರತಿದಿನ 1 ರೂಪಾಯಿ 11 ದಿನ ಫಸ್ಟ್ ಕಂಟಿನ್ಯೂ 1 ಕಾಯಿನ್ ಇಡ್ತಾ ಬರಬೇಕು ಆ ಮೂಟೆಗೆ ಸುತ್ತಲೂ. ಆಮೇಲೆ ನೀವು ನಿಮಗೆ ಬಂದಿರೋ ಹಣದಲ್ಲಿ ಸ್ವಲ್ಪ ಹಣ ತೆಗೆದು ಅಲ್ಲಿ ಇಡೋಕ್ಕೆ ಪ್ರಯತ್ನ ಮಾಡಿ. ಅಟ್ಲೀಸ್ಟ್ 11 ರೂಪಾಯಿ ಪರ್ ಡೇಗೆ ಅಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡಿ. ಅವಾಗ ನಿಮ್ಮ ಬಳಿ ಹಣ ಅನ್ನೋದು ಶಾಶ್ವತವಾಗಿ ನಿಲ್ಲಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ನಿಮ್ಮ ಖರ್ಚು ವೆಚ್ಚಗಳೆಲ್ಲ ಹೋಗಿ ನಿಮ್ಮ ಹತ್ರ ಸದಾಕಾಲ ಹಣ ನಿಲ್ಬೇಕು ಅಂದ್ರೆ ಈ ಪ್ರಕ್ರಿಯೆಯನ್ನ ಮಾಡಿ ನೋಡಿ. ಇದು ಬುಧವಾರ ಮಾಡಬಹುದು ಅಥವಾ ಶುಕ್ರವಾರ ಮಾಡಬಹುದು. ಆದ್ರೆ ಕಾಯಿನ್ಸ್ನ 11 ದಿನ ಪ್ರತಿದಿನ 1 ಕಾಯಿನ್ ಸುತ್ತಲೂ ಜೋಡಿಸಿ, ತದನಂತರ ಪ್ರತಿದಿನ 11 ಕಾಯಿನ್ಸ್ನ 11 ರೂಪಾಯಿನ ತಂದು ಅಲ್ಲಿ ಇಡಬೇಕಾಗುತ್ತೆ. ಅದು ನೋಟ್ ಆಗಿರಬಹುದು, ಕಾಯಿನ್ ಆಗಿರಬಹುದು. ಹೆಚ್ಚು ಹಣ ಇಟ್ಟರು ಪರವಾಗಿಲ್ಲ, ಕಡಿಮೆ ಅಂತೂ ಆಗದಿರೋ ನೋಡ್ಕೊಳ್ಳಿ. ಈ ರೀತಿ ಮಾಡಿ ನೋಡಿದ್ರೆ ನಿಮ್ಮ ಹಣ ಅನ್ನೋದು ಯಾವಾಗ್ಲೂ ನಿಮ್ಮ ಹತ್ರ ಇರ್ಲಕ್ಕೆ ಅವಕಾಶ ಇರುತ್ತೆ. ಹೆಚ್ಚೆಚ್ಚು ಹಣ ಬರಕ್ಕೆ ಅವಕಾಶ ಆಗುತ್ತೆ. ಜೊತೆಗೆ ಇಲ್ಲಿ ಬುಧವಾರ ನಿಯಮಗಳು ಅಂತ ಹೇಳೋದಲ್ಲ, ಬುಧವಾರ ಬಂದ್ಬಿಟ್ಟು ನೀವು ಒಂದು ಪ್ಲೇಟ್ ತಗೊಳ್ಳಿ. ಪಿಂಗಾಣಿ ಪ್ಲೇಟ್ ಅಥವಾ ಮಾಮೂಲಿ ನೀವು ಧೂಪ ಹಾಕೋ ಪ್ಲೇಟ್ ಇರುತ್ತಲ್ಲ ಅದನ್ನು ತಗೊಳ್ಳಿ. 2 ಪಲಾವ್ ಎಲೆ ತಗೊಳ್ಳಿ. ಇಲ್ಲಿ ಪಲಾವ್ ಎಲೆ ಗೊತ್ತಿರುತ್ತಲ್ವ, ಅದನ್ನ ತಗೊಂಡು ನಿಮ್ಮ ವಿಶ್ ಏನಾರ ಇದ್ರೂ ಬರಿಬಹುದು, ಅಥವಾ 2 ಎಲೆ ತಗೊಳ್ಳಿ. 5 ಲವಂಗ ತಗೊಳ್ಳಿ. ಪಚ್ಚೆ ಕರ್ಪೂರ ಸ್ವಲ್ಪ ತಗೊಳ್ಳಿ. ಅದನ್ನೆಲ್ಲ ಹಾಕಿ ಸುಟ್ಬಿಟ್ಟು, ಅಂದ್ರೆ ಯಾವ ಕಡೆ ಇಡಬೇಕು ಅಂದ್ರೆ ಉತ್ತರ ಕಡೆಗೆ ಇಡಬೇಕು. ನಾವು ಇವತ್ತು ಬುಧವಾರಕ್ಕೆ ಸಂಬಂಧಪಟ್ಟ ಒಂದು ನಿವಾರಣೆ ಮಾಡ್ತಾ ಇದೀವಿ, ಅಂದ್ರೆ ಪರಿಹಾರ ಮಾಡ್ತಾ ಇದೀವಿ. ಬುಧವಾರ ಆಗಿರೋದ್ರಿಂದ ಉತ್ತರ ಕಡೆಗೆ ಇಡಬೇಕು. ಉತ್ತರ ಕಡೆಗೆ ಯಾಕೆ, ಕುಬೇರ ಸ್ಥಾನ ಅಂತ ಹೇಳಬಹುದು. ಜೊತೆಗೆ ವಿಷ್ಣುಮೂರ್ತಿ ಸ್ಥಾನನೂ ಅದೇ. ನಾವು ಪಚ್ಚೆ ಕಲರ್ ಅಂದ್ರೆ ಇಲ್ಲಿ ಪಲಾವ್ ಎಲೆ ಗ್ರೀನ್ ಆಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಿದ್ದೆ ಹೇಳ್ತಾ ಇದ್ದೀನಿ. ಅದನ್ನ ಅಲ್ಲಿ ಇಟ್ಬಿಟ್ಟು ಈ ರೆಮಿಡಿ ಮಾಡೋದ್ರಿಂದ ನಿಮ್ಮಲ್ಲಿ ಇರೋ ಅಂದ್ರೆ ನೆಗೆಟಿವ್ ಎನರ್ಜಿ, ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಸ್ಪೆಷಲಿ, ಇದು ನೀವು ಆಫೀಸಲ್ಲಿ ಬೇಕಿದ್ರು ಮಾಡಬಹುದು, ಅಂಗಡಿಗಳಲ್ಲಿ ಮಾಡಬಹುದು, ಮನೆಯಲ್ಲಿ ಮಾಡಬಹುದು. ಆ ಒಂದು ಕಾರ್ನರ್ಗೆ ಇಟ್ಬಿಟ್ಟು ಅದನ್ನ ಭಸ್ಮ ಮಾಡಿ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಬೇಕು ಅಂತ ಬಯಸಿ ಹೆಚ್ಚೆಚ್ಚು ಹಣ ನಾವು ಅಟ್ರಾಕ್ಟ್ ಮಾಡಬೇಕು ಅಂತ ನಿಮ್ಮ ಇಂಟೆನ್ಷನ್ ಆಗಿ ಇಟ್ಕೊಳ್ಳಿ. ನೆಗೆಟಿವ್ ಎನರ್ಜಿ ಹೋಗ್ಬೇಕು ಅನ್ನೋದು ಡೆಪ್ತ್ ಆಗಿ ತೋರಿಸಿ. ನೀವಿಲ್ಲೂ ಅದನ್ನ ಸುಡೋವಾಗೆಲ್ಲ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ, ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಬೇಕು ಅಂತ ಮಾಡಿ. ಯಾವ ಟೈಮಲ್ಲಿ ಬೇಕಿದ್ರೂ ಮಾಡಬಹುದು. ಇದನ್ನ ಬುಧವಾರ ಮಾಡಿ ನೋಡಿ. ಇದು ಬುಧವಾರ ನಿಯಮ ಆಗಿದೆ. ಜೊತೆಗೆ ಇಲ್ಲಿ ಗ್ರಾಬವಿ ನಂಬರ್ಸ್ ಅಂತ ಹೇಳದ್ನಲ್ಲ, ಸೊ ನೀವು ಇಲ್ಲಿ ಗ್ರಾಹಕರಿಂದ ಹೆಚ್ಚೆಚ್ಚು ಹಣ ಪಡಿಬೇಕು. ನಾನು ಒಂದು ಸೇಲ್ಸ್ ಮಾಡ್ತಿದ್ದೀನಿ, ಒಂದು ಸಣ್ಣ ಅಂಗಡಿ ಇದೆ, ಸಣ್ಣ ವ್ಯಾಪಾರಸ್ಥ ನಾನು, ಅಥವಾ ದೊಡ್ಡ ಮಟ್ಟಿಗೆ ವ್ಯಾಪಾರ ಮಾಡ್ತಾ ಇದ್ದೀನಿ, ಪ್ರತಿದಿನ ವ್ಯಾಪಾರ ಹೆಚ್ಚಾಗಬೇಕು, ಬರೋ ಕಸ್ಟಮರ್ ಕಡೆಯಿಂದ ಹೆಚ್ಚು ಹಣ ಆಗಬೇಕು. ಇಲ್ಲಿ ಬರೋ ಕಸ್ಟಮರ್ ಕಡೆಯಿಂದ ಹೆಚ್ಚು ಹಣ ಬರಬೇಕು ಅಂದ್ರೆ ಕಸ್ಟಮರ್ ಹೆಚ್ಚು ಬರಬೇಕು ಅಂತ, ಜೊತೆಗೆ ಹಣನೂ ಹೆಚ್ಚು ಬರಬೇಕು ಅಂತ. ಬಂದಿರೋ ಕಸ್ಟಮರ್ ಎಲ್ಲ ಪರ್ಚೇಸ್ ಮಾಡ್ತಾರೋ ಅನ್ನೋ ಗ್ಯಾರಂಟಿ ಇರೋದಿಲ್ಲಲ್ಲ. ಸೊ ಹಾಗಾಗಿ ಬಂದಿರೋ ಕಸ್ಟಮರ್ ಎಲ್ಲ ಪರ್ಚೇಸ್ ಮಾಡ್ತಾರೆ, ಜೊತೆಗೆ ಹಣ ಹೆಚ್ಚು ಬರೋದಕ್ಕೆ ಈ ಗ್ರಾಬವಿ ನಂಬರ್ ಅನ್ನೋದು ಯೂಸ್ ಆಗುತ್ತೆ. ಸೊ ಲೇಟ್ ಮಾಡದೆ ಅದು ಏನು ಅಂತ ಹೇಳ್ತೀನಿ. ಇಲ್ಲಿ ನೀವು 30 ದಿನ ಮಾಡಬೇಕಾಗುತ್ತೆ ಈ ಒಂದು ಪ್ರಕ್ರಿಯೆಯನ್ನ. 30 ದಿನ ಮಾಡಿದ್ರೆ ನಿಮಗೆ ಹೆಚ್ಚೆಚ್ಚು ಹಣ ಅನ್ನೋದು ಬರೋದು ಆಗುತ್ತೆ. 30 ದಿನಾನು 11 ಬಾರಿ ಬರೀಬಹುದು, ಅಥವಾ 11 ಬಾರಿ ಹೇಳ್ಕೋಬಹುದು ನೀವು ಈ ನಂಬರ್ನ. ಸೊ ಲೇಟ್ ಮಾಡದೆ ಆ ನಂಬರ್ ಏನು ಅಂತ ಹೇಳ್ತೀನಿ. 9410508444. ಮತ್ತೆ ರಿಪೀಟ್ ಮಾಡ್ತಿದ್ದೀನಿ ನೋಡಿ. 9410508444.
4 ಈ ನಂಬರ್ನ ನೀವು ಗ್ರೀನ್ ಪೆನ್ನಲ್ಲಿ ಬರೀಬಹುದು. ಪ್ರತಿದಿನ 11 ಬಾರಿ ಬರ್ಕೊಳ್ಳಿ, ಅಥವಾ ನಿಮ್ಮ ಎಡಗೈಯಲ್ಲಿ ಬೇಕಿದ್ರು ಬರ್ಕೋಬಹುದು ಇದನ್ನ. ಇದು ಗ್ರಾಹಕರಿಂದ ಹಣ ಹೆಚ್ಚಿಸೋ ಒಂದು ಗ್ರಾಬವಿ ನಂಬರ್ ಆಗಿದೆ, ನೋಟ್ ಮಾಡ್ಕೊಳ್ಳಿ. ಗ್ರಾಹಕರಿಂದ ಹಣ ಹೆಚ್ಚಿಸೋ ಒಂದು ಗ್ರಾಬವಿ ನಂಬರ್ ಇದು. ಪ್ರತಿದಿನ 11 ಬಾರಿ ಅಪ್ ಟು 30 ಡೇಸ್, 1 ಮಂತ್ ಈ ಒಂದು ಟಿಪ್ನ ಫಾಲೋ ಮಾಡಿ ನೋಡಿ. ನಿಮಗೆ ರಿಸಲ್ಟ್ ಅನ್ನೋದು ನೀವೇ ನೋಡ್ತೀರ. ಜೊತೆಗೆ ನಾವು ಕಸ್ಟಮರ್ದಿಲ್ಲ ಮೇಡಮ್, ಬೇರೆ ವ್ಯವಹಾರಗಳಿದೆ, ಅದರಿಂದಾನು ಹಣ ಬರಬೇಕು, ಹೆಚ್ಚು ಹಣ ನಾವು ಗಳಿಸಬೇಕು. ಕೆಲವರು ಬಡ್ಡಿ ವ್ಯಾಪಾರ ಮಾಡ್ತಿರ್ತಾರೆ, ಇನ್ನೊಂದು ಆನ್ಲೈನ್ದು ಟ್ರೇಡಿಂಗ್, ಮತ್ತೊಂದು ಅಂದರೆ ಬೇರೊಂದು ಕೆಲಸಗಳು ಮಾಡ್ತಾ ಇರೋರಿಗೂ ಹೆಚ್ಚು ಹಣ ಬರಬೇಕು ಅಂತ, ಅಥವಾ ವ್ಯಾಪಾರ ಮಾಡ್ತಾ ಇರೋರು ಸಹ ಈ ಒಂದು ಟಿಪ್ಪನ್ನು ಫಾಲೋ ಮಾಡ್ಬೋದು. ಈ ಒಂದು ಗ್ರಾಬವಿ ನಂಬರ್ನ ಸಹ ಯೂಸ್ ಮಾಡಬಹುದು. ಅದು ಏನು ಅಂದರೆ 4013 ಸೊ ಈ ನಂಬರ್ನ ನೀವು ದಿನಕ್ಕೆ 16 ಬಾರಿ ಹೇಳ್ಕೊಬೇಕು, ಅಪ್ ಟು 11 ಡೇಸ್ ಹೇಳ್ಕೊಬೇಕು. ನೆನ್ಪಿಟ್ಕೊಳ್ಳಿ, ಇದು 11 ಡೇಸ್ ಮಾಡಬೇಕು. 401397 ಅನ್ನೋ ನಂಬರ್ನ 16 ಸಲ ಬರಿಬೇಕಾಗ್ತದೆ ಅಥವಾ ಹೇಳ್ಕೊಬೇಕಾಗ್ತದೆ. ಆ ಸೌಂಡ್ ನೀವು ಕೇಳಿಸ್ಕೊಬೇಕು. ಯಾವುದೇ ಒಂದು ಗ್ರಾಬವಿ ನಂಬರ್ ಆಗಿರಬಹುದು, ಸ್ವಿಚ್ ವರ್ಡ್ ಆಗಿರಬಹುದು, ಮಂತ್ರ ಆಗಿರಬಹುದು, ಆದಷ್ಟು ನೀವು ಸ್ವಲ್ಪ ಜೋರಾಗಿ ಹೇಳಕ್ಕೆ ಅವಕಾಶ ಮಾಡ್ಕೊಳ್ಳಿ. ಯಾಕಂದರೆ ಆ ಒಂದು ಶಬ್ದ ನಿಮ್ಮ ಕಿವಿಗೆ ಬೀಳೋದ್ರಿಂದ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಜನರೇಟ್ ಆಗಿ, ಜೊತೆಗೆ ಅದರ ಒಂದು ಫಲ ಅನ್ನೋದು ನಿಮಗೆ ಪೂರ್ತಿಯಾಗಿ ಸಿಗ್ಲಿಕ್ಕೆ ಅವಕಾಶ ಆಗುತ್ತೆ. ನೀವು ಅದನ್ನು ಕೇಳಿಸ್ಕೊಂಡ್ರೇ ನೀವು ಆ ಒಂದು ಎನರ್ಜಿನ ಕ್ಯಾಚ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಜೋರಾಗಿ ಹೇಳ್ಕೊಳ್ಳಿ ಅಥವಾ ಬರೀತಾ ಇರಿ. ಆದಷ್ಟು ಅದನ್ನು ನೋಡ್ತಾ ಇರೋಕ್ಕೆ ಎಡಗೈಯಲ್ಲಿ ಬರ್ಕೊಳ್ಳಿ ಅಂತ ಹೇಳ್ತೀವಿ. ಈ ಒಂದು ಗ್ರಾಬವಿ ನಂಬರ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡೋದು. ಇಲ್ಲಿ ಒಳ್ಳೆ ರಿಸಲ್ಟ್ ಕೊಡೋ ಒಂದು ಗ್ರಾಬವಿ ನಂಬರ್ಸ್ನ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಪ್ರಯತ್ನಪೂರ್ವಕವಾಗಿ ರಿಸಲ್ಟ್ ನೋಡಿ. ಅರ್ಧಂಬರ್ಧ ಮಾಡಿ ನನಗೆ ರಿಸಲ್ಟ್ ಬರ್ತಿಲ್ಲ ಅಂತ ಅನ್ಕೋಬಾರ್ದು. ನಮ್ಮ ಕಾನ್ಸೆಪ್ಟ್ ಏನು, ಪಾಸಿಟಿವ್ ಇಂಟೆನ್ಷನಿಂದ ಮಾಡಬೇಕು. ಅಂದರೆ ಬುಧವಾರ ನಿಯಮಗಳಲ್ಲಿ ನೀವು ಗ್ರೀನ್ ಡ್ರೆಸ್ ಹೆಚ್ಚಾಗಿ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಿ ಆದಷ್ಟು. ಮತ್ತು ನಾರಾಯಣ ಸ್ತೋತ್ರ ಅಥವಾ ಶ್ರೀಹರಿ ಸ್ತೋತ್ರಂ ಅಥವಾ ಕವಚಂ, ಶ್ರೀಹರಿ ಕವಚ ಅಥವಾ ವಿಷ್ಣು ಸಹಸ್ರನಾಮ ಸ್ತೋತ್ರಗಳನ್ನ ಓದಲಿಕ್ಕೆ ಟ್ರೈ ಮಾಡಿ. ನಿಮ್ಮ ಕೈಲಿ ಓದೋಕ್ಕೆ ಆಗಿಲ್ಲ ಅಂದ್ರೂ ಪ್ಲೇ ಮಾಡಿಬಿಟ್ಟಿಟ್ಬಿಟ್ಟು, ಈಗ ಹೇಳಿದ್ನಲ್ಲ, ಧೂಪ ಒಂದನ್ನು ಹಾಕಿಬಿಟ್ಟು ನೀವು ಬುಧವಾರದ ಕೆಲಸಗಳು ಸ್ಟಾರ್ಟ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ಒಂದು ಮುಖಾಂತರ ಬರದೇ ಇರೋ ಹಣ ಆದರೂ ಬರ್ಬೋದು, ಅಥವಾ ನಿಂತೋಗಿರೋ ಹಣ ಬೇಕಿದ್ದರೂ ಬರಲಿಕ್ಕೆ ಅವಕಾಶ ಇರುತ್ತೆ. ಸೊ ಈ ಒಂದು ಟಿಪ್ಸ್ನೆಲ್ಲ ಫಾಲೋ ಮಾಡ್ತಾ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊತಾ ಬನ್ನಿ. ಆವಾಗ ಖಂಡಿತ ನೀವು ಹೆಚ್ಚೆಚ್ಚು ಹಣ ನೋಡಲಿಕ್ಕೆ ಅವಕಾಶ ಇರುತ್ತೆ. ಖಂಡಿತವಾಗ್ಲೂ ಇವೆಲ್ಲ ಒಳ್ಳೆ ರಿಸಲ್ಟ್ ಕೊಟ್ಟಿರೋ ಟಿಪ್ಸೇ ನಿಮ್ಮ ಮುಂದೆ ತರ್ತಾ ಇರೋದು. ಬುಧವಾರದ ನಿಯಮಗಳಲ್ಲಿ ಹೇಳೋದಲ್ಲ, ಶ್ರೀಹರಿ ಸ್ತೋತ್ರವನ್ನು ಪಠನೆ ಮಾಡೋದು, ವಿಷ್ಣು ಅಷ್ಟೋತ್ತರಗಳನ್ನ, ಸಹಸ್ರನಾಮಗಳನ್ನ ಹೇಳ್ಕೊಂಡು ಪ್ಲೇ ಮಾಡಿ, ಅಥವಾ ಈ ಒಂದು ಟಿಪ್ನ ಮಾಡ್ತಾ ಈ ಗ್ರಾಬವಿ ನಂಬರ್ಗಳನ್ನೆಲ್ಲ ಯೂಸ್ ಮಾಡಿ ನೀವು ಪ್ರಯತ್ನಪೂರ್ವಕವಾಗಿ ಯೂಸ್ ಮಾಡಿ ನೋಡಿ. ಆವಾಗ ರಿಸಲ್ಟ್ ಖಂಡಿತ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.